ಹಲೋ ಹಾಲ್, ನಮಸ್ತೆ. ವೆಲ್ಕಮ್ ಟು ದಿಶಾ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಹೇಳಿರೋ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಾಟರ್ಡೆ ಸ್ವಲ್ಪ ಸಮಯನ ಸ್ವಲ್ಪ ಕ್ಲೀನಿಂಗ್ ಅಂದರೆ ಮನೆಯೊಳಗಡೆ ಕೆಲವೊಂದು ಗಿಡಗಳನ್ನು ಇಡಬೇಕಂತ ಅಂದ್ಕೊಂಡೆ. ಸೊ ಅದನ್ನು ಇಡಬೇಕಾದ್ರೆ ನಮ್ಗೆ ಈ ಥರ ಪ್ಲೇಟ್ಗಳು ಬೇಕಲ್ವ. ಆ ಪ್ಲೇಟ್ಗಳು ತುಂಬ ದಿವಸದಿಂದನೇ ಆಚೆ ಇಟ್ಟಿದ್ವಿ. ಅದು ತುಂಬ ಮಳೆ ನೀರೆಲ್ಲ ಕಲೆಕ್ಟ್ ಆಗಿಬಿಟ್ಟು ತುಂಬಾ ಮಣ್ಣು ಅದೆಲ್ಲ ಪಾಚಿ ಎಲ್ಲ ಕಟ್ಬಿಟ್ಟಿತ್ತು. ಸೊ ನಾನು ಅದನ್ನು ಎಷ್ಟು ಒಂದು 5 ಪಾಟ್ಗಳು ಬೇಕಿತ್ತು ನಮ್ಮ ಮನೆಯೊಳಗೆ ಇಡಲಿಕ್ಕೆ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ನಾನು ಬ್ರಷ್ ಯೂಸ್ ಮಾಡಿದೆ. ಅದು ಕೈಯಿಂದ ಫಸ್ಟ್ ತೊಳೆದೆ, ಬಟ್ ಅದು ನೀಟ್ ಆಗಲಿಲ್ಲ. ಸೊ ಹಂಗಾಗಿ ನಾನು ಬ್ರಷ್ ಯೂಸ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡೆ. ಸೊ ಈಗ ನಾನು ನೀರು ಯೂಸ್ ಮಾಡ್ತಾ ಇರೋದು ಅಷ್ಟೇ. ನಾನು ಮಳೆ ನೀರನ್ನ ಕಲೆಕ್ಟ್ ಮಾಡಿರ್ತೀವಿ ಬಕೆಟಲ್ಲಿ. ನೀವು ನೋಡ್ತಾ ಇರ್ಬೋದು ಆ ವಿಡಿಯೋದಲ್ಲಿ ಹಿಂದೆ ಪೇಂಟ್ ಬಕೆಟ್ಗಳಿದೆ. ಅದು ಮೇಲಿಂದ ನಮ್ಮನೆ ಮೇಲಿಂದದು ತಗಡಿದೆ ಅಲ್ವಾ, ಅಲ್ಲಿಂದ ನೀರು ಬರುತ್ತೆ. ಆ ನೀರುಗಳನ್ನು ಅದರಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಆ ನೀರನ್ನೇ ನಾನು ಎಲ್ಲ ಪ್ಲೇಟ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಿಕೊಂಡೆ. ಗೊತ್ತಲ್ವ ನಿಮಗೆ, ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ. ಸೊ ಸ್ವಲ್ಪ ನೀರನ್ನು ಆದಷ್ಟು ಮಿತವಾಗಿ ಮತ್ತು ಈ ಥರ ಮಳೆ ನೀರನ್ನು ಉಪಯೋಗಿಸಿದ್ರೆ ಸ್ವಲ್ಪ ನಾವು ನೀರನ್ನ ಸೇವ್ ಮಾಡ್ಬೋದು ಅಂತ ಅಷ್ಟೇ. ನೋಡಿ, ನಾನು ನಿಮ್ಗೆ ಹೇಳ್ದಾಗೆ ಒಂದು 5 ಪ್ಲೇಟ್ನ ಇದೇ ಥರ ಕ್ಲೀನ್ ಮಾಡಿಕೊಂಡೆ. ಇದು ಬಕೆಟಲ್ಲಿ ಮಳೆ ನೀರುಗಳು, ಇದು ಮೇಲಿಂದ ಬಂದಿರ್ತಕ್ಕಂಥದ್ದು. ಆ ನೀರನ್ನ ಕಲೆಕ್ಟ್ ಮಾಡಿ ಈ ಥರ ಏನಾರು ಕ್ಲೀನ್ ಮಾಡೋದಿದ್ದರೆ ಅಥವಾ ಗಿಡಗಳಿಗೆ ಒಂದು ಸಮ್ಟೈಮ್ಸ್ ಏನಾದರೂ ಇದ್ದರೆ ನಾವು ಅದನ್ನು ಯೂಸ್ ಮಾಡ್ಕೋತೀವಿ. ನಾನು ಈ ಪ್ಲೇಟ್ಗಳನ್ನು ಯೂಶ್ವಲಿ ನಾವು ಆಲ್ರೆಡಿ ಇಡ್ತಾ ಇದ್ವಿ ಗಿಡಗಳನ್ನು, ಬಟ್ ಈಗ ಸ್ವಲ್ಪ ದಿವಸದಿಂದ ತೆಗೆದುಬಿಟ್ಟಿದ್ವಿ ಆ ಗಿಡಗಳು. ನಮ್ಮ ಮನೆಯವರು ಮಳೆ ನೀರು ಬೇಕು ಆ ಗಿಡಗಳಿಗೆ, ಸ್ವಲ್ಪ ಮಳೆ ನೀರು ಕೊಟ್ಟರೆ ಅವು ಖುಷಿಯಾಗುತ್ತೆ ಅಂತ ಮಳೆ ಬಂದಾಗೆಲ್ಲ ಅದನ್ನು ಆಚೆ ಇಡ್ತಾ ಇರ್ತಾರೆ. ಸೊ ನಾನು ಹಿಂಗೆ 5 ಪ್ಲೇಟ್ಗಳನ್ನು ಇಲ್ಲಿ ಜೋಡಿಸ್ದೆ. ಈ ಪ್ಲೇಟ್ ಜೋಡಿಸಾದ್ಮೇಲೆ ಗಾರ್ಡನಲ್ಲಿ ತುಂಬ ಶೋ ಗಿಡಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಗಿಡಗಳನ್ನು ನಾನು ಚೂಸ್ ಮಾಡಿಕೊಂಡೆ. ಕೆಲವೊಂದು ವಾಸ್ತು ರಿಲೇಟೆಡ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ನೋಡಿ, ಇದು ಸ್ನೇಕ್ ಪ್ಲ್ಯಾಂಟು, ಆಮೇಲೆ ಡ್ರಾಸಿನಾ, ಕ್ಯಾಲಿಡಿಯಮ್ಮು. ಸೊ ಇದು ನಮ್ಮದು ಮಿನಿ ಗಾರ್ಡನ್ನು. ನಾನು ಇದ್ರ ಬಗ್ಗೆ ಇನ್ನೊಂದು ಟೈಮ್ ಕ್ಲೀನಾಗಿ ವಿಡಿಯೋ ಮಾಡ್ತೀನಿ, ಯಾವ್ಯಾವ ಗಿಡಗಳನ್ನೆಲ್ಲ ಇಟ್ಟಿದ್ದೀವಿ ಅಂತ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ಸ್ನೇಕ್ ಪ್ಲ್ಯಾಂಟ್. ಇದನ್ನು ನಾವು ರೈಟ್ ಪ್ಲೇಸಲ್ಲಿ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗಿಬಿಟ್ಟು ಅದು ನಮಗೆ ಒಳ್ಳೆ ನೆಮ್ಮದಿಯ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆಮೇಲೆ ಈ ಗಿಡ ನೀವು ನೋಡ್ಬೋದು, ಇದು ಕ್ಯಾಲಿಡಿಯಮ್ ಪ್ಲಾಂಟ್ ಅಂತ. ಇದು ಏಂಜಲ್ ವಿಂಗ್ಸ್ ಅಂತಲೂ ಅಂತಾರೆ. ಆಮೇಲೆ ಅದನ್ನೊಂದು ಚೂಸ್ ಮಾಡಿಕೊಂಡೆ. ಈ ಗಿಡ ಬಂದುಬಿಟ್ಟು ಡ್ರಾಸಿನಾ ಅಂತ. ಸೊ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಗಿಡಗಳೆಲ್ಲ ಬೆಳೆದಿತ್ತು, ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನಾನು ತೊಗೊಂಡೆ. ಸೊ ಯೂಶ್ವಲಿ ನಾವು ಈ ಥರ ವಾಸ್ತು ಗಿಡಗಳನ್ನು ಮನೆಯೊಳಗೆ ಇಡಬೇಕಂದ್ರೆ ಏನಾದರೂ ಒಣಗಿರೋ ಗಿಡಗಳಿದ್ದರೆ, ಹಳದಿ ಕಲರ್ ಗಿಡಗಳಿದ್ದರೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಒಳಗಿಡಬೇಕಂತ. ಇದರಿಂದ ಶುಭ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ಶುಭಕರ ಸಸ್ಯ ಅಂತಲೇ ಕರೀತಾರೆ. ಇದರಿಂದ ನಮಗೆ ಧನ ಮತ್ತು ಸಮೃದ್ಧಿ ಹೆಚ್ಚಿಸ್ಬಿಟ್ಟು ಶಾಂತಿ ತರ್ತದೆ. ಆಮೇಲೆ ಮೋರೋವರ್ ಇನ್ನೊಂದೇನೆಂದರೆ ಅದು ಗಾಳಿ ಶುದ್ಧೀಕರಣನೂ ಮಾಡುತ್ತೆ ಅಂತ. ಆಮೇಲೆ ನಾನು ಇನ್ನೊಂದು ಗಿಡ ಸೆಲೆಕ್ಟ್ ಮಾಡಿದ್ದು, ಇದು ಅಮೆರೆಲಿಸ್ ಅಂತ. ಇದೊಂಥರ ಲಿಲ್ಲಿ ಜಾತಿಯ ಒಂದು ಗಿಡ. ಸೊ ನೀವು ನೋಡ್ಬೋದು, ನಾನು ಈ ಥರ ಎಲ್ಲ ಗಿಡಗಳನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡಿರೋದನ್ನ ಒಳಗಡೆ ಇಟ್ಟೆ. ಸೊ ಇದೆಲ್ಲದಕ್ಕೂ ಒಂದೊಂದು ರೀಸನ್ ಇದೆ. ಅದೇ ಸ್ನೇಕ್ ಪ್ಲ್ಯಾಂಟ್ ನಾನು ಹೇಳಿದಾಗೆ ಇದು ವಾಸ್ತು ಗಿಡ. ಎರಡನೇದು ಡ್ರಾಸಿನಾ, ಅದು ವಾಸ್ತು ಗಿಡ. ಆಮೇಲೆ ಕ್ಯಾಲಿಡಿಯಮ್ಮು ಅಷ್ಟೇ. ಅದು ನೋಡಿ, ಎಲೆ ಮತ್ತು ಅದರದ್ದು ಹೃದಯಾಕಾರದಲ್ಲಿ ಎಲೆ ಇರುತ್ತಲ್ವ, ಅದು ಕೆಂಪು ಮತ್ತು ಹಸಿರು ಬಣ್ಣದಿಂದ ಇರೋದ್ರಿಂದ ಅದನ್ನು ನಾವು ಶೋ ಪ್ಲ್ಯಾಂಟ್ ಅಂತಲೂ ಕರಿತೀವಿ. ಇದರಿಂದ ನಮಗೆ ಈಗ ನಾವು ಹೂಗಳನ್ನು ನೋಡಿದಾಗ ಎಷ್ಟು ನೆಮ್ಮದಿ ಸಿಗುತ್ತೋ ಅಷ್ಟೇ ನೆಮ್ಮದಿ ಸಿಗುತ್ತೆ ಆ ಗಿಡಗಳನ್ನು ನೋಡಿದಾಗ. ಸೊ ಈ ಲಿಲಿ ಹೂವು ಅಷ್ಟೇ ಶುಭ ಮತ್ತು ಸಮೃದ್ಧಿ ಸಂಕೇತ ಅಂತ ಹೇಳ್ತಾರೆ. ಇದನ್ನು ಮನೆಯಲ್ಲಿ ಅಕಸ್ಮಾತ್ ಅದು ಮನೆಯಲ್ಲಿ ಹೂವು ಅರಳೋ ಗಿಡಗಳು ಇಟ್ಟರೆ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ನಾನು ಇದರಲ್ಲಿ ಟೆಂಪ್ಲೇಟಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಗಿಡಗಳು ಅಂತ, ನೀವು ನೋಡ್ಬೋದು. ಅದರದ್ದು ಡೀಟೇಲ್ಸು ಅಲ್ಲಿದೆ. ನೀವು ನಿಮ್ಮ ಮನೆಯೊಳಗೆ ಇಡಲಿಕ್ಕೆ ಈ ಥರ ಗಿಡಗಳನ್ನು ಪ್ರಿಫರ್ ಮಾಡ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖುಷಿಯಾಗಿರಿ.